ಸಿರಿ ಕಾಮಾಗ್ ಊಟ ಮಾಡ್ತಿದ್ಲು. 3 ವರ್ಷದ ಹಿಂದೆ ಅಭಿಲಾಷ್ನ ಪಾರ್ಟಿನಲ್ಲಿ ಸಿರಿ ಕುಡಿದು ಪ್ರಾಬ್ಲಮ್ ಆದ ವಿಷಯ ಸ್ನೇಹ ರೈಸ್ ಮಾಡಿದಾಗ ಸಿರಿ ಮನ್ಸಲ್ಲಿ ಒಂದು ಆಕ್ವರ್ಡ್ ಸ್ಮೈಲ್ ಮೂಡ್ತು. ಸಿರಿ ಜೆಂಟಲ್ ಆಗಿ, ಅದೆಲ್ಲ ನನ್ ಜೀವನದಲ್ಲಿ ಮುಗ್ದೋದ ಅಧ್ಯಾಯ, ಇವಾಗ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋದ್ ಬೇಡ ಅಂತ ಹೇಳ್ತಾ ಕೇಸರ್ ಬಾದಾಮ್ ಡ್ರಿಂಕ್ ನ ಸ್ವಲ್ಪನೇ ಸಿಪ್ ಮಾಡಿದ್ಲು. ಅಭಿಲಾಷ್ ಫೇರ್ವೆಲ್ ಪಾರ್ಟಿ ಟೈಮಲ್ಲಿ ಸ್ನೇಹ ಸಂಪ್ರೀತ್ ಇನ್ನೂ ರಿಲೇಶನ್ಶಿಪ್ ನಲ್ಲಿದ್ರು. ಅದಕ್ಕೆ ಸಿರಿಗೆ ಆ ಡೇನ ನೆನಪು ಮಾಡ್ಕೊಳ್ಳೋಕೆ ಇಷ್ಟ ಇರ್ಲಿಲ್ಲ. ಸಿರಿ ಕಂಪೇರ್ ಮಾಡಿದ್ರೆ ಸ್ನೇಹ ತುಂಬಾನೇ ಜೆಂಟಲ್ ಆಗಿ, ಬ್ಯೂಟಿಫುಲ್ ಆಗಿ, ಸಾಫ್ಟ್ ಆಗಿದ್ಲು. ಎಲ್ರೂ ಸ್ನೇಹ ಸಂಪ್ರೀತ್ ಮೇಡ್ ಫಾರ್ ಈಚ್ ಅದರ್ ಅಂತಾನೆ ಮಾತಾಡ್ಕೋತಿದ್ರು. ಆದ್ರೆ ಸಿರಿ ಸಂಪ್ರೀತ್ ಒಟ್ಟಿಗೆ ಬೆಳೆದಿದ್ರೂನು ಅವರಿಬ್ರು ಮದ್ವೆ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಈ ನಡುವೆ ಸಂಪ್ರೀತ್ ತುಂಬಾ ಚೇಂಜ್ ಆಗಿದಾನಲ್ವಾ ಅಂತ ಸ್ನೇಹ ಕೇಳಿದ್ಲು. ಅದಕ್ಕೆ ಸಿರಿ ಸುಮ್ನೆ ಸ್ಮೈಲ್ ಮಾಡಿದ್ಲು. ಆಮೇಲೆ ಸ್ನೇಹ ಅವಳ ಸಿಂಗಾಪುರದ ಇಂಟ್ರೆಸ್ಟಿಂಗ್ ಕಥೆನೆಲ್ಲ ಸಿರಿಗೆ ಹೇಳಕ್ ಶುರು ಮಾಡಿದ್ಲು. ಅವಳು ಫಸ್ಟ್ ಅಲ್ಲಿಗೆ ಹೋದಾಗ ಏನೇನೆಲ್ಲ ಸ್ಟ್ರಗಲ್ ಮಾಡಿದ್ಲು, ಸ್ಟಡೀಸ್ ನಲ್ಲಿ ಕೂಡ ಏನೇನ್ ಪ್ರಾಬ್ಲಮ್ ಆಯ್ತು, ಅದು ಅಲ್ದೆ ಅಲ್ಲಿನ ಜನ ಎಷ್ಟೊಂದು ಓಪನ್ ಮೈಂಡೆಡ್ ಅಂತಾನು ಎಕ್ಸ್ಪ್ಲೇನ್ ಮಾಡಿದ್ಲು. ಟೋಟಲ್ ಆಗಿ ಇಡೀ ಸಿಂಗಾಪುರ್ನೇ ಸಿರಿ ಮುಂದೆ ತೆರೆದಿಟ್ಲು. ಅವಳು ಹೇಳೋದ್ ಕೇಳಿ ಸಿರಿಗೆ ಸ್ವಲ್ಪ ಅಸೂಯೆ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಫಾರಿನ್ ಹೋಗಿ ಹೈಯರ್ ಸ್ಟಡೀಸ್ ಮಾಡೋದು ಅವಳ ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು. ಅವಳು ತನಗ್ ಸಿಕ್ಕಿದ ಆಪರ್ಚುನಿಟಿನ ತನ್ನ ಕೈಯಾರೆ ಬಿಟ್ಬಿಟ್ಟು ರಾತ್ರಿ ಇಡೀ ಹತ್ತಿದ್ಲು. ಅವಳು ತನ್ನ ತಾತನ್ನ ಒಬ್ಬರನ್ನೇ ಬಿಟ್ಟು ಹೋಗೋಕಾಗ್ದೆ ಹೈಯರ್ ಸ್ಟಡೀಸ್ ಆಸೆ ಕೈ ಬಿಟ್ಟಿದ್ಲು. ಹಾಗೆ ಸಂಪ್ರೀತ್ ಮುಖ ನೋಡ್ದಾಗ್ಲೆಲ್ಲ ಅವಳಿಗೆ ತಾನ್ ಅಬ್ರಾಡ್ಗೆ ಹೋಗ್ಬಿಡ್ಬೇಕಿತ್ತು, ಅವಾಗ ಇವನ್ ಮುಖ ನೋಡೋದಿರ್ತಾ ಇರ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆದ್ರೂ ಸ್ನೇಹ ಹೋದ ತಕ್ಷಣನೇ ತಾನೂ ಹೋಗ್ಬಿಟ್ರೆ ಸಂಪ್ರೀತ್ ಒಬ್ನೇ ಆಗ್ಬಿಡ್ತಾನೆ ಅಂತಾನು ಅನ್ಸಿ ಸುಮ್ನಾಗಿದ್ಲು. ಸಿರಿ, ನಿಂಗೆ ಮುಂಚೆನ್ಲೂ ಸಂಪ್ರೀತ್ ಅಂದ್ರೆ ಇಷ್ಟ ಆಯ್ತಲ್ವಾ ಅಂತ ಸ್ನೇಹ ನೇರವಾಗಿ ಕೇಳಿದ್ಲು. ಸಿರಿ ನಗ್ತಾ, ನಿನಗೆ ಯಾವಾಗ ಹಾಗನ್ನಿಸ್ತು? ಅದಕ್ಕೆ ಸಂಪ್ರೀತ್ ಜೊತೆ ಬ್ರೇಕಪ್ ಮಾಡ್ಕೊಂಡ್ಯಾ? ನಾನ್ ಸಂಪ್ರೀತ್ ಜೊತೆ ಮದ್ವೆ ಆಗಿರೋದು ನಿನಗ್ ಬೇಜಾರಾಗಿದೆ ಅಂತ ನನಗ್ ಗೊತ್ತು. ಆದ್ರೆ ಈ ಮದ್ವೆ ನಮ್ಮಿಬ್ರಿಗೂ ಸರ್ಪ್ರೈಸ್ ಆಗೇ ಆಗೋಯ್ತು. ಪಾರ್ವತಿ ಅಜ್ಜಿ ತೀರ್ ಹೋದ್ರು. ಅವರಿಗೆ ನಾನು ಸಂಪ್ರೀತ್ ಹೆಂಡತಿ ಆಗ್ಬೇಕು ಅನ್ನೋ ಆಸೆ ಇತ್ತು. ಸೊ ಲಾಸ್ಟ್ ವಿಶ್ ಪೂರೈಸಕ್ಕೆ ಅಂತ ನಾವಿಬ್ರು ಮದ್ವೆ ಆದ್ವಿ ಅಂತ ಹೇಳಿದ್ಲು. ಸ್ನೇಹಾಗೇನಾದ್ರೂ ನನಗೆ ಸಂಪ್ರೀತ್ ಮೇಲೆ ಫೀಲಿಂಗ್ಸ್ ಇತ್ತು ಅನ್ನೋದು ಗೊತ್ತಾಗಿನೇ ಅವಳು ಸಂಪ್ರೀತ್ ನ ಬಿಟ್ಟು ಹೋಗಿದ್ಲಾ ಅಂತ ಸಿರಿಗೆ ಡೌಟ್ ಬಂತು. ಅದಕ್ಕೆ ಸ್ನೇಹ, ಡೋಂಟ್ ಬಿ ಸೋ ಸೆನ್ಸಿಟಿವ್. ನನಗ್ ನೀನು ಸಂಪ್ರೀತ್ ಒಳ್ಳೆ ಪೇರ್ ಅನ್ನಿಸ್ತು. ನೀವಿಬ್ರು ಒಟ್ಟಿಗೆ ದೊಡ್ಡೋರಾದ್ರಿ, ಒಂದೇ ಮನೇಲಿದ್ರಿ, ನಿಮ್ಮಿಬ್ರಿಗೂ ಒಬ್ರ ಮೇಲೊಬ್ರಿಗೆ ಲವ್ ಆಗಕ್ಕೆ ಅದ್ ಯಾಕೆ ಅಷ್ಟೊಂದೆಲ್ಲ ಟೈಮ್ ತಗೋತು ಅಂತ ನನಗ್ ಈಗ್ಲೂ ಆಶ್ಚರ್ಯ ಆಗತ್ತೆ ಅಂತ ನಗ್ತಾ ಹೇಳಿದ್ಲು. ಆದ್ರೆ ಸ್ನೇಹನ್ ಮಾತು ತುಂಬಾ ಸರ್ಕಾಸ್ಟಿಕ್ ಆಗಿದೆ ಅಂತ ಸಿರಿಗೆ ಫೀಲ್ ಆಯ್ತು. ಸಿರಿಯ ಎಲ್ಲಾ ಕ್ಲಾಸ್ಮೇಟ್ಸ್ ಗಿಂತ ಅವಳೇ ಇಂಟೆಲಿಜೆಂಟ್ ಆಗಿದ್ಲು. ಎಲ್ರೂ ಅವಳನ್ನ ತುಂಬಾ ರೆಸ್ಪೆಕ್ಟ್ ಇಂದ ನೋಡ್ತಾ ಇದ್ರು. ಅಲ್ದೆ ಅವಳಿಗೆ ಸಂಪ್ರೀತ್ ಮೇಲೆ ಪ್ರೀತಿ ಇತ್ತು ಅನ್ನೋದೇನೋ ನಿಜ. ಆದ್ರೆ ಸಂಪ್ರೀತ್ ಸ್ನೇಹನ್ ತಾನೇ ಪ್ರೀತಿಸ್ತಾ ಇದ್ದಿದ್ದು. ಅವನಿಗೆ ನನ್ ಪ್ರೀತಿ ಅರ್ಥನೇ ಆಗಿರ್ಲಿಲ್ಲ ಅಲ್ವಾ? ನಾವೇನ್ ಪ್ರೀತಿಸಿ ಮದ್ವೆ ಆಗಿದೀವಾ? ಅಜ್ಜಿ ಆಸೆ ಪೂರೈಸಕ್ ತಾನೇ ಆಗಿರೋದು ಅಂತ ಸಿರಿ ಅನ್ಕೊಂಡ್ಲು. ಸಿರಿ ಸ್ನೇಹನ್ ಮಾತಿಗೆ ಸ್ಮೈಲ್ ಮಾಡಿ, ಸ್ನೇಹ, ಪಾರ್ಡನ್ ಮೀ ಫಾರ್ ಆಸ್ಕಿಂಗ್, ನೀನ್ ಯಾಕೆ ಯಾವುದೇ ರೀಸನ್ ಹೇಳ್ದೆ ಸಂಪ್ರೀತ್ ನ ಬಿಟ್ಟು ಹೋದೆ ಅಂತ ಕ್ಯೂರಿಯಸ್ ಆಗಿ ಹೇಳಿದ್ಲು. ಹೇಗಾದ್ರೂ ಮಾಡಿ ಸ್ನೇಹ ಯಾಕೆ ಸಂಪ್ರೀತ್ ನ ಬಿಟ್ಟು ಹೋದ್ಲು ಅನ್ನೋದು ತಿಳ್ಕೋಬೇಕು ಅಂತ ಸಿರಿ ತುಂಬಾ ದಿನದಿಂದ ಅನ್ಕೋತಿದ್ಲು. ಸ್ನೇಹ ಕ್ಯಾಶುವಲ್ ಆಗಿ, ನನಗೆ ಪ್ರೀತಿ ಪ್ರೇಮನೇ ಜೀವನ ಅಲ್ಲ ಅಂತ ಅನ್ನಿಸ್ತು. ನನಗ್ ಸಿಂಗಾಪುರ್ಗ್ ಹೋಗಿ ಹೈಯರ್ ಸ್ಟಡೀಸ್ ಮಾಡ್ಬೇಕು, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅನ್ನೋ ಏಮ್ ಇತ್ತು. ನಾನ್ ಸಂಪ್ರೀತ್ ಜೊತೆಗೆ ಇದ್ದಿದ್ರೆ ನಿನ್ ಜಾಗದಲ್ಲಿ ಇವಾಗ ನಾನ್ ಇರ್ತಾ ಇದ್ದೆ. ಆಗ ನನ್ಗೆ ನನ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈ ಪ್ರೀತಿ ಪ್ರೇಮ ಮದ್ವೆ ನನ್ ಸಾಧನೆಗೆ ಅಡ್ಡಿ ಆಗಿರೋದು. ಅದಕ್ಕೆ ನಾನು ಸಂಪ್ರೀತ್ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ನನಗೆ ಫ್ಯಾಮಿಲಿ, ಮದ್ವೆ, ಮಗು ಎಲ್ಲ ಇಷ್ಟ ಇರ್ಲಿಲ್ಲ ಅಂತ ಹೇಳಿ ಊಟ ಮುಂದುವರ್ಸಿದ್ಲು. ಅದನ್ನ ಕೇಳಿ ಸಿರಿ ಆಶ್ಚರ್ಯದಿಂದ, ನಿನಗ್ ಮಕ್ಳಂದ್ರೆ ಇಷ್ಟ ಇಲ್ವಾ ಅಂತ ಕೇಳಿದ್ಲು. ಸ್ನೇಹ ಎಮೋಷನ್ಸ್ ಇಲ್ದೆ ಇಲ್ಲ ಅಂತನ್ಲು. ಅದು ಇದು ಮಾತಾಡ್ತಾ ಇಬ್ರು ಊಟ ಮುಗಿಸ್ ಹೊರಟ್ರು. ಸಿರಿ ಆಫೀಸಿಗೆ ಹೊರಟ್ಲು. ಅವಳಿಗೆ ಪದೇ ಪದೇ ಸ್ನೇಹ ಮಾತುಗಳೇ ನೆನ್ಪಾಗ್ತಾ ಇತ್ತು. ಸ್ನೇಹ ಆರ್ಫನೇಜ್ಗೋಸ್ಕರನೇ ಅಲ್ವಾ ಚಾರಿಟಿ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಿರೋದು. ಆದ್ರೆ ಅವಳು ಯಾಕೆ ಮಕ್ಳು ಅಂದ್ರೇನೆ ಆಗಲ್ಲ ಅಂತಿದ್ದಾಳೆ? ಅದು ಅಲ್ದೆ ಅವಳು ಯಾರನ್ನಾದ್ರೂ ಪ್ರೀತಿಸಿದಾಳೆ ಅಂದ್ರೆ
ಅವನನ್ನ ಮದ್ವೆ ಆಗಕ್ ಏನ್ ಸಮಸ್ಯೆ ಇದೆ? ಅವನ್ ಜೊತೆ ಫ್ಯಾಮಿಲಿ ಬಿಲ್ಡ್ ಮಾಡ್ಕೊಳ್ಳೋದು ಏನ್ ಪ್ರಾಬ್ಲಮ್? ಸಮಥಿಂಗ್ ಇಸ್ ಫಿಶಿ ಅಂತ ಸಿರಿ ಅನ್ಕೊಂಡ್ಲು. ಆದ್ರೆ ಅದಾಗ್ಲೇ 2 ಗಂಟೆ ಆಗಿದ್ರಿಂದ ಸಿರಿ ಬೇಗ ಆಫೀಸ್ ಒಳಗ್ ಹೋದ್ಲು. ಆದ್ರೆ ಸಂಪ್ರೀತ್ ಕ್ಯಾಬಿನ್ ಡೋರ್ ಕ್ಲೋಸ್ ಆಗಿರೋದನ್ನ ಅವಳು ಗಮನಿಸಿದ್ಲು. ಹಾಗಾಗಿ ಅವಳು ತನ್ನ ಡೆಸ್ಕಲ್ ಕೂತು ಲ್ಯಾಪ್ಟಾಪ್ ಓಪನ್ ಮಾಡಿದ್ಲು. ತಲೆಲಿ ಬೇಡದೆ ಇರೋ ಯೋಚನೆಗಳು ಬರ್ತಾ ಇದ್ರೂನು ತುಂಬಾನೇ ವರ್ಕ್ ಇದ್ದಿದ್ರಿಂದ ಅದನ್ನೆಲ್ಲ ಬದಿಗೊತ್ತಿ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ಲು. ಆಗ್ಲೇ ಸಂಜೆ 5:30 ಆಗ್ಬಿಟ್ಟಿತ್ತು. ಈ ಕಡೆ ಸಂಪ್ರೀತ್ ಕೂಡ ವರ್ಕ್ ಅಲ್ಲಿ ಬ್ಯುಸಿ ಆಗೋಗಿದ್ದ. ಹಾಗಾಗಿ ತನ್ನ ಚೇಂಬರಿಂದ ಆಚೆನೆ ಬಂದಿರ್ಲಿಲ್ಲ. ಆಫೀಸ್ ನಲ್ಲಿದ್ದ ಲೇಡೀಸ್ ಎಲ್ಲ ಹರಟೆ ಹೊಡಿಯೋಕ್ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ, ನನ್ ಗಂಡ ತುಂಬಾ ಜಿಪ್ನಾ ಕಣೆ, ಶಾಪಿಂಗ್ ಮಾಡಕ್ಕೆ ಬಿಡಲ್ಲ. ನನ್ ಸ್ಯಾಲ್ರಿ ನಾನ್ ಖರ್ಚು ಮಾಡಕ್ಕೂ ಅವನ್ ಪರ್ಮಿಷನ್ ತಗೋಬೇಕು. ನನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಅವನ್ ಹತ್ರನೇ ಇದೆ ಅಂತ ಒಬ್ರು ತಮ್ ದುಃಖ ತೋಡ್ಕೋತಾ ಇದ್ರೆ, ಅಯ್ಯೋ ನನ್ ಗಂಡನು ಹಾಗೆ ಏನು ಕೊಡ್ಸಲ್ಲ, ಆದ್ರೆ ನಾನ್ ಅದಕ್ಕೆಲ್ಲ ಕೇರ್ ಮಾಡಲ್ಲ, ನನಗ್ ಬೇಕಾಗಿದೆಲ್ಲ ತಗೋತೀನಿ ಅಂತ ಇನ್ನೊಬ್ರು ಲೇಡಿ ಹೇಳ್ತಾ ಇದ್ರು. ಸಿರಿ ಅದನ್ನೆಲ್ಲ ಸುಮ್ನೆ ಕೇಳಿಸ್ಕೋತಾ ಇದ್ಲು. ಈ ಲೇಡೀಸ್ಗೆಲ್ಲ ಬರೀ ಶಾಪಿಂಗ್ ಇಂದೇ ಚಿಂತೆ, ಅದಕ್ ತಕ್ಕನಾಗಿ ಅವ್ರ ಹಸ್ಬೆಂಡ್ಸ್ ಎಲ್ಲ ಕಂಜೂಸ್ಗಳು ಅಂತ ನಗು ಬಂತು. ಅಷ್ಟ್ರಲ್ಲಿ ಎಲ್ರೂ ಮನೆಗ್ ಹೋಗೋ ಟೈಮ್ ಆಗೇ ಬಿಡ್ತು. ಹೋಗೋವಾಗ್ಲೂ ಅಷ್ಟೇ ಅವ್ರೆಲ್ರೂ ವಟ ಅಂತ ಮಾತಾಡ್ಕೋತಾನೆ ಹೋಗ್ತಾ ಇದ್ರು. ಆದ್ರೆ ಅದ್ರಿಂದ ಅವ್ರ ವರ್ಕ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗತ್ತೆ ಅಂತ ಸಿರಿ ಅನ್ಕೊಂಡ್ಲು. ಸಿರಿನು ಯಾವಾಗಪ್ಪ ಈ ವೀಕೆಂಡ್ ಬರುತ್ತೆ ಅಂತ ಕ್ಯಾಲೆಂಡರ್ ನೋಡ್ತಾ ಇದ್ಲು. ಅಷ್ಟೊತ್ಗೆ, ಸಿರಿ ನೀನ್ ಯಾವಾಗ ವಾಪಸ್ ಬಂದೆ ಅಂತ ವಾಯ್ಸ್ ಬಂದ್ ಕಡೆ ತಿರ್ಗದ್ಲು. ಸಂಪ್ರೀತ್ ಬಾಗ್ಲಿಗ್ ಓರ್ಕೊಂಡ್ ನಿಂತಿದ್ದ. ನಾನು 2 o'clockಗೆ ಬಂದೆ ಅಂತ ಹೇಳದ್ಲು. ಹೌದಾ, ಹಾಗಾದ್ರೆ ಯಾಕೆ ಬಂದು ನನ್ನ ಗ್ರೀಟ್ ಮಾಡ್ಲಿಲ್ಲ ಅಂತ ಕೇಳ್ದ. ನನಗ್ ತುಂಬಾ ವರ್ಕ್ ಇತ್ತು, ನಾನ್ ತುಂಬಾನೇ ಬ್ಯುಸಿ ಇದ್ದೆ ಅಂತ ಹೇಳ್ತಾ ಅವಳು ಎದುರುಗಡೆ ಇದ್ದ ಡಾಕ್ಯುಮೆಂಟ್ಸ್ ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ ಕೇಳಿ ಇವಳಿಗೆ ಎಷ್ಟು ಕೊಬ್ಬು ಅಂತ ಸಂಪ್ರೀತ್ ಅನ್ಕೊಂಡ. ಅವಳು ಗವರ್ಮೆಂಟ್ ಆಫೀಸಲ್ಲಿ ಪೇಪರ್ ವರ್ಕ್ ಮುಗಿಸಿ ಆ ಗುಡ್ ನ್ಯೂಸ್ ಹೇಳಕ್ಕೆ ಆರ್ಫನೇಜ್ ಹೋಗ್ತಾಳೆ, ಮತ್ತೆ ಮಧ್ಯಾಹ್ನ ಆಫೀಸಿಗೆ ವಾಪಸ್ ಬರಲ್ಲ ಅಂತ ಅವನು ಅನ್ಕೊಂಡಿದ್ದ. ಅದಕ್ಕಾಗೆ ಅವನು ಕ್ಯಾಬಿನ್ ಇಂದ ಆಚೆನೆ ಬಂದಿರ್ಲಿಲ್ಲ. ಈ ಸಿರಿ ಯಾವಾಗ ಹೇಗಿರ್ತಾಳೆ ಅನ್ನೋದ್ ಗೊತ್ತೇ ಆಗಲ್ಲ. ಮೀನಿನ ಹೆಜ್ಜೆ ಆದ್ರೂ ಫೈಂಡ್ ಔಟ್ ಮಾಡ್ಬೋದೇನೋ, ಆದ್ರೆ ಈ ಸಿರಿ ಏನ್ ಮಾಡ್ತಾಳೆ ಅನ್ನೋದ್ ಪತ್ತೆ ಹಚ್ಚೋದ್ ಕಷ್ಟ ಅಂತ ಸಂಪ್ರೀತ್ ಅನ್ಕೊಂಡ. ನೀನು ಬ್ಯುಸಿ ಇದ್ದೆ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ. ನನ್ಗಿವತ್ ಮಧ್ಯಾಹ್ನ ಎಷ್ಟೊಂದ್ ಬಾಯಾರಿಕೆ ಆಗಿದ್ ಗೊತ್ತಾ ನಿಂಗೆ? ನಾನ್ ಸತ್ತೇ ಹೋಗ್ತಿದ್ದೆ ಅಂತ ಸಂಪ್ರೀತ್ ಹೇಳಿದ್ ಕೇಳಿ ಸಿರಿ ಸ್ಪೀಚ್ಲೆಸ್ ಆಗೋದ್ಲು. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ. ಬಾಯಾರಿಕೆ ಆದ್ರೆ ನೀರ್ ಕುಡಿಬೇಕಿತ್ತು, ನೀರ್ ಕೂಡ ತಗೊಂಡ್ ಕುಡಿಯಕ್ ಆಗಲ್ವಾ ಈ ಮನುಷ್ಯಂಗೆ ಅಂತ ಸಿರಿ ಅನ್ಕೊಂಡ್ಲು. ಸಿರಿ ಜೆಂಟಲ್ ಆಗಿ, ಬಾಯಾರಿಕೆ ಆದ್ರೆ ನೀರ್ ಕುಡಿಬೇಕಿತ್ತು ಅಂತ ಹೇಳದ್ಲು. ಸಂಪ್ರೀತ್ ಕಂಟಿನ್ಯೂ ಮಾಡ್ತಾ, ನನಗ್ ಯಾರು ನೀರ್ ತಂದ್ ಕೊಟ್ಟಿಲ್ಲ ಅಂತ ಜೋರಾಗಿ ಹೇಳ್ದ. ಫೀಮೇಲ್ ಸ್ಟಾಫ್ಸ್ ಎಲ್ಲ ಹೊರಟೋಗಿದ್ರು, ಆದ್ರೆ ಕೆಲವೊಂದು ಮೇಲ್ ಸ್ಟಾಫ್ಸ್ ಇನ್ನೂ ಅಲ್ಲೇ ಇದ್ರು. ಅವನು ಹಾಗ್ ಹೇಳೋದನ್ನ ಅಲ್ಲಿ ಎಲ್ರೂ ಕೇಳಿಸ್ಕೊಂಡ್ರು. ನೀರ್ ಬೇಕು ಅಂತ ಹೇಳಿದಿದ್ರೆ ಯಾರಾದ್ರೂ ಅವನಗ್ ತಂದ್ ಕೊಡ್ತಾ ಇದ್ರು. ಸಿರಿ ಯಾವಾಗ್ಲೂ ವಾಟರ್ ಬಾಟಲ್ ಸಂಪ್ರೀತ್ ಟೇಬಲ್ ಮೇಲೆ ಇರೋ ಹಾಗೆ ನೋಡ್ಕೋತಿದ್ಲು. ಆದ್ರೆ ಅವಳು ಬೆಳಗ್ಗಿಂದ ಆಫೀಸಲ್ಲಿ ಇಲ್ದೇ ಇದ್ದಿದ್ರಿಂದ ಸಂಪ್ರೀತ್ ಟೇಬಲ್ ಮೇಲೆ ನೀರ್ ಬಾಟಲ್ ಆಗ್ಲಿ ಗ್ಲಾಸ್ ಆಗ್ಲಿ ಇರ್ಲಿಲ್ಲ. ಕೈಲಾಶ್ ಕೂಡ ಅವತ್ ಆಫೀಸಿಗೆ ಬಂದಿರ್ಲಿಲ್ಲ. ಸ್ಟಾಫ್ ಎಲ್ಲ ಸಂಪ್ರೀತ್ ಕಡೆನೆ ನೋಡ್ತಾ ತಮ್ಮಲ್ಲೇ ಗುಸ್ಗುಸು ಮಾತಾಡ್ಕೋತಿದ್ರು. ಅದನ್ ನೋಡಿ ಸಂಪ್ರೀತ್, ವೈ ಹ್ಯಾವಂಟ್ ಯು ಗಾನ್ ಹೋಮ್? ಯು ವೋಂಟ್ ಬಿ ಪೇಡ್ ಫಾರ್ ಓವರ್ ಟೈಮ್ ಅಂತ ಹೇಳ್ದ. ಬಾಸ್ ಮಾತ್ ಕೇಳಿ ಎಲ್ರೂ ಎಸ್ ಸರ್, ನಾವ್ ಹೊರಡ್ತಿದೀವಿ ಅಂತ ಹೇಳಿ ಅಲ್ಲಿಂದ ಹೊರಟ್ರು. ಆಗ ಆಫೀಸ್ ನಲ್ಲಿ ಸಿರಿ ಸಂಪ್ರೀತ್ ಬಿಟ್ರೆ ಮತ್ ಯಾರು ಇರ್ಲಿಲ್ಲ. ಅವ್ರು ಎಲ್ರೂ ಹೋಗ್ತಿದ್ ಹಾಗೆ ಸಿರಿ ಸಂಪ್ರೀತ್ ಕಡೆ ನೋಡಿ, ಸಂಪ್ರೀತ್ ಏನಾಗಿದೆ ನಿಂಗೆ? ಯಾಕೆ ಎಲ್ರ ಮುಂದೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ? ವಾಟ್ ಆರ್ ಯು ಟ್ರೈಂಗ್ ಟು ಡೂ ಅಂತ ಕೋಪದಲ್ಲಿ ಕೇಳಿದ್ಲು. ಅದಕ್ಕೆ ಸಂಪ್ರೀತ್, ಕಾಂಟ್ ಯು ಟೆಲ್, ಇಲ್ ನಾವಿಬ್ರೇ ಇರ್ಬೇಕು ಅಂತ ಎಲ್ರನ್ನೂ ಮನೆಗ್ ಕಳ್ಸಿದೆ ಅಂತ ನಗ್ತಾ ಹೇಳ್ದ. ಅವನ್ ಮಾತ್ ಕೇಳಿ ಸಿರಿಗೆ ತುಂಬಾನೇ ಆಶ್ಚರ್ಯ ಆಯ್ತು. ಈ ಸಂಪ್ರೀತ್ ಯಾಕೆ ಈ ನಡುವೆ ಇಷ್ಟೊಂದ್ ಎರಾಟಿಕ್ ಆಗಿ ಆಡ್ತಿದ್ದಾನೆ? ಎಷ್ಟೊಂದ್ ಆರೋಗ್ಯಂಟ್ ಆಗಿ ಯಾಕೆ ಬಿಹೇವ್ ಮಾಡ್ತಿದ್ದಾನೆ ಅಂತ ಸಿರಿ ಅನ್ಕೊಂಡ್ಲು. ಸಂಪ್ರೀತ್ ಸಿರಿ ಡೆಸ್ಕ್ ಹತ್ರ ಬಂದು, ಮತ್ತೆ ಪೇಪರ್ ವರ್ಕ್ ಎಲ್ಲ ಮುಗಿಯೋಕೆ 2 o'clock ಆಯ್ತಾ ಅಂತ ಕೇಳ್ದ. ಅದಕ್ಕೆ ಸಿರಿ, ಇಲ್ಲ, ಅಲ್ಲಿ 11 ಗಂಟೆಗೆ ಕೆಲ್ಸ ಮುಗೀತು. ಆದ್ರೆ ಅಲ್ಲಿ ನನ್ಗೆ ನಿನ್ ಟ್ರೂ ಲವ್ ಸ್ನೇಹ ಸಿಕ್ಕಿದ್ಲು. ಅವಳು ನನ್ನನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ಲು. ನನ್ಗೆ ಅವಳಿಗಿಲ್ಲ ಅನ್ನೋದಕ್ಕೆ ಕಷ್ಟ ಆಯ್ತು.
ಸೊ ನಾನ್ ಅವಳ ಜೊತೆ ಊಟ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ 2 ಗಂಟೆ ಆಯ್ತು ಅಂತ ಯಾವುದೇ ಹೆಸಿಟೇಷನ್ ಇಲ್ದೇನೆ ಹೇಳಿದ್ಲು. ಸಿರಿ ಸ್ನೇಹನ ನಿನ್ ಟ್ರೂ ಲವ್ ಅಂತ ಅಡ್ರೆಸ್ ಮಾಡಿದ್ ಕೇಳಿ ಸಂಪ್ರೀತ್ ತುಂಬಾನೇ ಕೋಪ ಬಂತು. ಅವಾಗ ಅವನು ಕೋಪದಲ್ಲಿ ಆರೆಂಟ್ ಯು ಮೈ ಟ್ರೂ ಲವ್ ಅಂತ ಕೇಳ್ದ. ಆದ್ರೆ ತಕ್ಷಣ ಅವನಿಗೆ ತಾನ್ ಹಾಗೆ ಹೇಳ್ಬಾರ್ದಿತ್ತೇನೋ ಅಂತ ಅನ್ನಿಸ್ತು. ಅದಕ್ಕಾಗಿ ನೀನ್ ಯಾಕೆ ಅವಳ ಜೊತೆ ಹೋಗ್ಬೇಕಿತ್ತು ಅಂತ ಕೇಳ್ದ. ಯಾಕೆ ಹೋಗ್ಬಾರ್ದಿತ್ತು? ನಾನ್ ಹೋಗಿದ್ರಿಂದ ನಿನ್ಗೇನಾದ್ರೂ ಗಿಲ್ಟ್ ಫೀಲ್ ಆಗ್ತಿದ್ಯಾ ಅಂತ ಸಿರಿ ಕೇಳಿದ್ಲು. ಆದ್ರೂ ಅವಳಿಗೆ ಆರೆಂಟ್ ಯು ಮೈ ಟ್ರೂ ಲವ್ ಅಂತ ಕೇಳಿದ್ದು ಆಶ್ಚರ್ಯ ಆಗಿತ್ತು. ಸಿರಿ ಮಾತ್ ಕೇಳಿ ಸಂಪ್ರೀತ್, ನಾನ್ ಯಾಕೆ ಗಿಲ್ಟ್ ಫೀಲ್ ಮಾಡ್ಕೊಳ್ಳಿ, ಅವಳನ್ನ ಮೀಟ್ ಮಾಡಿ ನಿನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು ಅನ್ನೋ ಕನ್ಸರ್ನ್ ನಿಂದ ಹೇಳ್ದೆ ಅಷ್ಟೇ ಅಂತ ಹೇಳ್ದ. ಸಿರಿ ನಗ್ತಾ, ನೀವಿಬ್ರು ಮುಂಚೆ ಎಷ್ಟು ಲವ್ ಮಾಡ್ತಿದ್ರಿ ಅಂತ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ, ಅದಕ್ಕೆ ನಿನಗ್ ಗಿಲ್ಟ್ ಫೀಲ್ ಆಯ್ತಾ ಅಂತ ಕೇಳಿದ್ ನಾನು ಅಂತ ಹೇಳಿದ್ಲು. ಸಂಪ್ರೀತ್ ಮಾಕ್ ಮಾಡ್ತಾ, ಸಮ್ವನ್ ಇಸ್ ಜೆಲಸ್, ಎಲ್ಲೋ ಹೊಗೆ ಬರ್ತಿದ್ಯಲ್ಲ ಅಂತ ನಗ್ತಾ ಹೇಳ್ದ. ಸಿರಿ ಅವನ್ ಮಾತ್ನ ಇಗ್ನೋರ್ ಮಾಡಿ, ಹೀಗ್ಯಾಕಾಗಿರ್ಬಾರ್ದು, ಸ್ನೇಹಾಗೆ ಏನೋ ಹೇಳ್ಕೊಳಕ್ ಆಗದೆ ಇರೋ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಸೀಕ್ರೆಟ್ ಆಗಿ ಅವಳಿಗೊಂದಿಷ್ಟು ದುಡ್ಡು ಕೊಟ್ಟು ನಿನ್ನನ್ ಬಿಟ್ಟು ಹೋಗು ಅಂತ ಹೆದರ್ಸಿರ್ಬೋದು, ಅದಕ್ಕೆ ಅವಳು ನಿನ್ನನ್ನ ಬಿಟ್ಟು ಹೋಗಿರ್ಬೋದು ಅಂತ ಕೇಳಿದ್ಲು. ಅದ್ ಕೇಳಿ ಸಂಪ್ರೀತ್ಗೆ ಕೋಪ ಬಂತು. ಅವನು ಸಿಟ್ನಲ್ಲಿ, ನಿನ್ ಬ್ರೇನಿಗೇನೋ ಆಗಿದೆ, ಇಷ್ಟೊಂದ್ ರಿಡಿಕ್ಯುಲಸ್ ಆಗಿ ಆಡ್ಬೇಡ ಅಂತ ಹೇಳ್ದ. ಒಮ್ಮೆ ಆ ರೀಸನ್ಸ್ ನಿಜಾನೇ ಆಗಿದ್ರೆ ಅವನ್ ಏನ್ ಮಾಡ್ತಾನೆ ಅನ್ನೋದನ್ನ ಅವಳಿಗೆ ತಿಳ್ಕೊಬೇಕಿತ್ತು. ಅದಕ್ಕೆ ಅವಳು, ನೀನೇ ಥಿಂಕ್ ಮಾಡು, ನಾನ್ ಹೇಳಿದ್ ನಿಜ ಇರ್ಬೋದು ಅಂತ ನಿನ್ಗೂ ಅನ್ನಿಸ್ಬೋದು ಅಂತ ಹೇಳಿ ಅವನ ಆನ್ಸರ್ಗೆ ವೇಟ್ ಮಾಡ್ತಾ ಇದ್ಲು. ಸಂಪ್ರೀತ್ ನಗ್ತಾ, ಸಿರಿ, ನಾನ್ ಎಲ್ಲಾದ್ರೂ ಮತ್ತೆ ಸ್ನೇಹ ಜೊತೆ ಹೋದ್ರೆ ನಿನಗ್ ಭಯ ಅಲ್ವಾ? ಹಾಗೆ ಸ್ನೇಹ ಏನಾದ್ರೂ ನನ್ ಬಿಟ್ಕೊಡು ಅಂತ ಹೇಳಿದ್ರೆ ಅಂತ ನೀನ್ ತುಂಬಾ ಹೆದ್ರಿದ್ಯಾ ಅಲ್ವಾ ಅಂತ ಕೇಳ್ದ. ಅವನ್ ಮುಖದಲ್ಲಿ ನಗು ಇದ್ರೂನು ಅವನ್ ಮಾತಲ್ಲಿ ಕಾನ್ಫಿಡೆನ್ಸ್ ಇತ್ತು. ಅವನ್ ನಗು ನೋಡಿ ಸಿರಿ ಕೆಟ್ಟ ಕೋಪದಲ್ಲಿ, ನೋ ಐ ಆಮ್ ನಾಟ್ ಅಂತ ಅವನ್ ಕಣ್ಣನ್ನೇ ನೋಡ್ತಾ ಹೇಳಿದ್ಲು. ಮಾತ್ ಬದಲಾಯಿಸಕ್ಕೆ ಅಂತ, ನಾನ್ ಹೋಗಿ ನೀರ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅವನಿಗೆ ಜೋರಾಗಿ ಗುದ್ದಿ ಅಲ್ಲಿಂದ ಹೋದ್ಲು. ಅವಳು ಹಾಗ್ ಮಾಡಿದ್ ನೋಡಿ ಸಂಪ್ರೀತ್ ಅವಳ ಹಿಂದೆನೆ ಹೋಗಿ ಅವಳ ಕೈ ಹಿಡಿದ್ ಎಳ್ದ. ಅವಳು ಅನಾಯಾಸವಾಗಿ ಅವನ್ ಮೈ ಮೇಲ್ ಬಿದ್ಬಿಟ್ಲು. ನಾನು ಥರ್ಸ್ಟಿ ಅಂತ ಹೇಳಿದ್ ಯಾಕ್ ಗೊತ್ತಾ ಅಂತ ಹೇಳ್ತಾ ಅವನ್ ಲಿಪ್ಸ್ ಮೇಲೆ ಕೈ ಇಟ್ಕೊಂಡು ಸಂಪ್ರೀತ್ ಸನ್ನೆ ಮಾಡ್ದ. ಬಿಡು ಸಂಪ್ರೀತ್, ನಿಂದ್ ಯಾವಾಗ್ಲೂ ಇದೇ ಆಯ್ತು ಅಂತ ಸಿರಿ ಬಿಡಿಸ್ಕೊಳ್ಳೋಕ್ ನೋಡಿದ್ಲು. ಸಂಪ್ರೀತ್ ರೊಮ್ಯಾಂಟಿಕ್ ಆಗಿ, ಹೇ ಮೈ ವೈಫ್, ಕಾಲ್ ಮೀ ಹಬ್ಬಿ ಅಂತ ಹೇಳ್ದ. ಸಿರಿಗೆ ಸಿಟ್ಟು ಬಂತು. ಅವಳು ಸಿಟ್ಟಲ್ಲಿ ಕಿರ್ಚ್ ಬಿಡೋರ್ ತರ ಕಾಣ್ತಿದ್ಲು.